ಬರಲ್ಲ. ತುಂಬ ಜನ ಅದು ತಿಳ್ಕೊಂಡಿಲ್ಲ. ಮಾತು ಬರಲಿಲ್ಲ ಅಂತ ಹೇಳಿ ನಮ್ಮ ಹತ್ರ ಬರ್ತಾರೆ. ಸೊ ಆಗ ಅವ್ರು ಬರೋ ಟೈಮಲ್ಲಿ 4 ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ. ಸ್ಕೂಲಿಗೆ ಹೋದಾಗ ಟೀಚರ್ ಹೇಳ್ತಾರೆ, ಮಗು ಮಾತಾಡ್ತಾರೆ ಎಷ್ಟು ದಿನ ಆದರೂ ಕೂಡ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ. ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳೋದು ಬಂದಾಗ ಆಮೇಲೆ ಮಕ್ಕಳಿಗೆ 2-3 ವರ್ಷ ಆಗ್ಬೋದಿರುತ್ತೆ. ಸೊ ನಾವು ಹೇಳ್ತೀವಿ. ಸೊ ಅದು ತುಂಬ ಮುಖ್ಯ. ಅಂದರೆ ನಮಗೆ ಇದು ಅವೇರ್ನೆಸ್ ಇಲ್ಲ ನಮ್ಮ ಕರ್ನಾಟಕದಲ್ಲಿ, ಇಲ್ಲ ನಮ್ಮ ದೇಶದಲ್ಲೂ ಕೂಡ. ಆಮೇಲೆ ಇನ್ಸಿಡೆನ್ಸ್ ಎಷ್ಟಿದೆ ಅಂದರೆ 4-5 ಮಕ್ಕಳು 1000 ಮಕ್ಕಳದಲ್ಲಿ ಕಿವುಡುತನದಿಂದ ಹುಟ್ಟುತ್ತಿದ್ದಾರೆ. ಹುಟ್ಟುವಾಗೆ ಕಿವುಡುತನ ಇರ್ತಿದೆ. ಅದು ಕಿವುಡುತನ ಎಷ್ಟು ಅಂದರೆ 9%ಗಿಂತ ಮೇಲೆ ಕಿವುಡುತನ ಇದೆ. 9%ಗಿಂತ ಮೇಲೆ ಇದ್ದಾಗ ಈ ಮಕ್ಕಳಿಗೆ ನಾವು ಏನೇ ಮಾಡಿದ್ರು ಕೂಡ ನಾರ್ಮಲ್ ಸ್ಪೀಚ್ ಕೇಳಿಸ್ಕೊಳ್ಳೋದೇ ಇಲ್ಲ. ಈಗ ನಾನು ಶ ಕ ಪ ಅಂತ ನಾನು ಏನೇ ಮಾತಾಡಿದ್ರು ಬರೀ ಶಬ್ದ ಹೋಗುತ್ತೆ ಹೊರತು ಅರ್ಥ ಹೋಗಲ್ಲ ಅದಕ್ಕೆ ಮೆದುಳಿಗೆ. ಸೊ ಅದನ್ನು ತಲುಪಿದ್ರೆ ಮಗು ಮಾತು ಕಲಿಯುತ್ತೆ. ಸೊ ಅದನ್ನು ಮಗುಗೆ ಮಾತು ಕಲಿಸ್ಬೇಕು ಅಂದರೆ ಹಿಯರಿಂಗ್ ನಾರ್ಮಲ್ ಬೇಕು. ಹಿಯರಿಂಗ್ ನಾರ್ಮಲ್ ಅಂದರೆ 20% ಕೇಳಿದ್ರೆ ಮಗು ಮಾತು ಕಲಿಯುತ್ತೆ. ಸೊ ಹುಟ್ಟಿದಾಗೆ ನಮಗೆ 90% ಹಿಯರಿಂಗ್ ಲಾಸ್ ಇದೆ ಅಂದಾಗ ಈ ಮಗುನ ನಾವು 1 ವರ್ಷದೊಳಗೆ ಕಂಡುಹಿಡಿದು ಆಪರೇಷನ್ ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೊಸೈಟಿಗೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಅಟ್ಲೀಸ್ಟ್ ಪೇರೆಂಟ್ಸ್ಗೆ ತಿಳುವಳಿಕೆ ಬಂದರೆ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಮುಂದೆ ಫ್ಯಾಮಿಲಿಗೆ ತೊಂದರೆ ಆಗೋದಿಲ್ಲ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ದೀವಿ. ಪ್ಲಾನ್ ರಿಲೀಫ್ ಸೆಂಟರ್ ಅಂತ ಸೆಲೆಬ್ರೇಟ್ ಶ್ರವ್ಯ ಸಂಭ್ರಮ ನಾಳೆ ಮಾರ್ಚ್ 1ನೇ ತಾರೀಕು ಟೌನ್ ಹಾಲಲ್ಲಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೆ. 10 o'clock. ಹೆಲ್ತ್ ಮಿನಿಸ್ಟರ್ ಬರ್ತಿದ್ದಾರೆ, ಗುಂಡೂರಾವ್ ಸರ್. ಮತ್ತು ಶಾಲಿ ರಮೇಶ್ ಮೇಡಮ್ ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅವ್ರ ಅನುಕೂಲ ನೋಡ್ಕೊಂಡು. ಮತ್ತು UT ಖಾದರ್ ಸರ್ ಬರ್ತಿದ್ದಾರೆ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಪರ್ಟಿಕ್ಯುಲರ್ ಇಂಪ್ಲಾಂಟ್ ಸಂಬಂಧಪಟ್ಟ ಆಫೀಷಿಯಲ್ಸು ಬರ್ತಿದ್ದಾರೆ. ಯಾಕಂದ್ರೆ ಇದರಲ್ಲಿ ಸೌತ್ ಇಂಡಿಯಾಲಿ ಅಂತ ಮತ್ತೆ ಹುಟ್ಟಿದಾಗ ತುಂಬ ತೂಕ ಕಡಿಮೆ ಇದ್ದರೆ ಆವಾಗ ಹಿಯರಿಂಗ್ ಲಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಪ್ಲಸ್ ಹುಟ್ಟಿದಾಗ ಜಾಂಡಿಸ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ ಮಗುಗೆ, ಆವಾಗ ಕೂಡ ಕಿವಿದು ಏನು ಸಣ್ಣ ಹೇರ್ ಸೈಜ್ ಇರುತ್ತೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ. ಹುಟ್ಟಿದಾಗ ನಾವು ಕಂಡುಹಿಡಿಬೋದು. 1 ದಿನದ ಮಗುವಲ್ಲೇ ನಾವು ಒಂದು ಸಣ್ಣ ಪ್ರೋಬ್ ಹಾಕ್ಬಿಟ್ಟು ಫೋಟೋಪ್ಲಾಸ್ಟಿಕ್ ಎಮಿಷನ್ ಅಂತ ಟೆಸ್ಟ್ ಇರುತ್ತೆ. ಮಗು ಮಲಗಿದ್ದಾಗ ಜಸ್ಟ್ ಕಿವಿಯಲ್ಲಿ ಒಂದು ಹಿಂಗೆ ಪ್ರೋಬ್ ಹಾಕ್ತೀವಿ, ತಕ್ಷಣ ನಮಗೆ ಗೊತ್ತಾಗುತ್ತೆ ಮಗು ಕೇಳಿಸ್ಕೊಳ್ತೋ ಇಲ್ವೋ ಅಂತ. ನಾವು ಕೇಳಿಸ್ಕೊತಿಲ್ಲ ಅಂದರೆ ಇನ್ನೊಂದು 15 ದಿನ ಬಿಟ್ಟು ಮತ್ತೆ ರಿಪೀಟ್ ಮಾಡ್ತೀವಿ. ಗೊತ್ತಾಯಿತು ಅಂದರೆ ಒಳಗೆ ನಾವು ಇಂಪ್ಲಾಂಟ್ ಮಾಡಿದ್ರೆ ಆ ಮಗುಗೆ ಗ್ಯಾಪ್ ಕವರ್ ಮಾಡೋದು ಕಮ್ಮಿ ಇರುತ್ತೆ. ನಾರ್ಮಲ್ ನಾವು ನೀವು ಇದೆ ನಾರ್ಮಲ್ ಆಗಿದೆ, 2 ಕೈ ಇದೆ ಕಾಲಿದೆ ಅಂತ ಅದು ಕೆಲಸ ಮಾಡ್ತಿದೆ ಅಂತ ಅಲ್ಲ, ಅದು ಕೆಲಸ ಮಾಡ್ತಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ತಾಯಿ ತಂದೆ ಪೋಷಕರಿಗೆ. ನಾವು ಡಾಕ್ಟರ್ ಆಗಿ ನೋಡ್ತೀವಿ, ಕಿವಿ ಇದೆ ಎಲ್ಲ ಇದೆ ಹೇಳ್ತೀವಿ, ಬಟ್ ನಾವು ಕೇಳಿಸ್ಕೊತಿದೆಯೋ ಇಲ್ಲೋ ಅನ್ನೋದು ಅದು ಮ್ಯಾಂಡೇಟರಿ ಆದಾಗ ಏನಕ್ಕೆ ಅಂದರೆ ನನಗೂ ಗೊತ್ತಿಲ್ಲ. ಆವಾಗ ಹೇರ್ ಸೆಲ್ಸ್ ಅಂತ ಏನಿದೆ ಅದು ಡ್ಯಾಮೇಜ್ ವೆರಿ ಸೆನ್ಸಿಟಿವ್. ಅದು ಇರಿವರ್ಸಿಬಲ್ ಡ್ಯಾಮೇಜ್. ಈಗ ಬೇರೆ ಯಾವುದೇ ಡ್ಯಾಮೇಜ್ ಆದರೂ ರೀಜನರೇಟ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ಸೆಲ್ಸು ರೀಜನರೇಟ್ ಆಗಲ್ಲ. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಮುಗಿದೋಯ್ತು. ಸೊ ಲೋ ಬರ್ತ್ ವೇಟ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪಾಕ್ಸಿಯಾ ಆಯಿತು, ಹುಟ್ಟಿದ ತಕ್ಷಣ ಅಳ್ಳಿಲ್ಲ ಅಂದರೆ. ಆಮೇಲೆ ಇನ್ಕ್ರೀಸ್ ಬಿಲಿರುಬಿನ್. ನಾವು ಜಾಂಡಿಸ್ ನಾರ್ಮಲ್ ಅಂತ ಹೇಳ್ತೀವಿ, 3 ದಿನದಲ್ಲಿ ಬರುತ್ತೆ ಮಗುಗೆ ಜಾಂಡಿಸ್, ಅದು ನಾರ್ಮಲ್ ಫಿಸಿಯೋಲಾಜಿಕಲ್ ಅಂತ. ಲಿಮಿಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಅದೇ ಬಿಕಮ್ಸ್ ಪೆಥಾಲಜಿ. ಸೊ ನಾವು ಮಾನಿಟರ್ ಅಲ್ಲಿವರೆಗೂ ಹೋಗೋದಕ್ಕೆ ಬಿಡಬಾರ್ದು. ಅಕಸ್ಮಾತ್ ಆದರೂ ಕೂಡ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಎಲ್ಲ ಇದೆ. ಸೊ ಅದು ಒಂದು. ಆಮೇಲೆ ಇನ್ಫೆಕ್ಷನ್, ಟಾರ್ಚ್ ಇನ್ಫೆಕ್ಷನ್ ಅಂತ ನಾವೇನು ಹೇಳ್ತೀವಿ, ಪ್ರೆಗ್ನೆನ್ಸಿಲಿ ಫಸ್ಟ್ 3 ಮಂತ್ಸಲ್ಲಿ ತಾಯಿಗೆ ಏನಾದರೂ ಇನ್ಫೆಕ್ಷನ್ ಆದರೆ ಸೈಟೋಮೆಗಲೋ ವೈರಸ್ ಇನ್ಫೆಕ್ಷನ್, ಮಗು ಹಿಯರಿಂಗ್ ಲಾಸ್ ಆಗಿ ಹುಟ್ಟುತ್ತೆ. ಇಲ್ಲ ಹುಟ್ಟಿರೋ ನಾರ್ಮಲ್ ಇದ್ದು ಆಮೇಲೆ ಬರ್ತಾ ಹಿಯರಿಂಗ್ ಇಂಪ್ಲಾಂಟ್ ಮಾಡಿದ್ರೆ ವೆರಿ ಯಂಗ್ ಚಿಲ್ಡ್ರನ್ಸ್ ಯಾರೇ ಅದಕ್ಕೆ ಸರ್ಜರಿ ಮಾಡ್ತಾರೆ ಕಳಿಸ್ತಾರೆ, ಹೆದರ್ತಾರೆ. ಚಿಕ್ಕ ಮಗು 6 ತಿಂಗಳು 1 ವರ್ಷದ ಮಗು ಸರ್ಜರಿ ಅಂತ ಯಾರು ಹೆದರ್ತಾರೆ. ಬಟ್ ಆ 1-2 ದಿನ ಸರ್ಜರಿ ಮಗು ಹೋಗಿ ಬಂದ್ಮೇಲೆ ಆ ಮಗು ಲೈಫ್ ಫ್ಯೂಚರ್ ಅಲ್ಲಿ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ಎಲ್ಲರಿಗೂ ಅವಾಗ ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೇಳಲಿಕ್ಕೆ ಇವತ್ತು ನಾವೇನು ಸೇರಿದ್ವಿ.